ನಮಸ್ಕಾರ, ನನ್ನ ಹೆಸರು ಮನೀಶ್. ಪ್ರಥಮವಾಗಿ ನಿಮ್ಮೆಲ್ಲರಿಗೂ ನನ್ನ ಟೋಚು ಕಿಡ್ಸ್ ಯೂಟ್ಯೂಬ್ ಚಾನಲಿಗೆ ಆದರದ ಸ್ವಾಗತಗಳು. ಗಣೇಶನನ್ನು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಹನಿಕಂ. ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ನಮಃ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮಃ ಸಂಪತ್ ಪ್ರದಾಯಿನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಕ್ಷೇತ್ರ ಶಕ್ತಿಪೀಠವಾಗಿದ್ದು ಪುರಾಣ ಪ್ರಸಿದ್ಧಿಯನ್ನು ಹೊಂದಿದೆ. ಹಿಂದೆ ಅರುಣಾಸುರ ಎಂಬ ರಾಕ್ಷಸ ಬ್ರಹ್ಮದೇವನಿಂದ ವರ ಪಡೆದುಕೊಂಡು ಋಷಿಮುನಿಗಳಿಗೆ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದ. ಅವನ ಅಟ್ಟಹಾಸ ಮಿತಿಮೀರಿದಾಗ ದೇವತೆಗಳು ಆದಿಶಕ್ತಿಯ ಮೊರೆ ಹೋದರು. ಅಂತೆಯೇ ದೇವಿಯು ಅರುಣಾಸುರನನ್ನು ಭ್ರಮರಾಂಬಿಕೆಯಾಗಿ ವಧಿಸಿ ನಂದಿನಿಗೆ ಕೊಟ್ಟ ಮಾತಿನಂತೆ ನಂದಿನಿ ನದಿಯ ಕಟೀ ಭಾಗದಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದರು. ನಂದಿನಿ ನದಿಯ ಕಟೀ ಭಾಗದಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಈ ಪುಣ್ಯಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು. ಈ ವಿಡಿಯೋದಲ್ಲಿ ನಿಮಗೆ ಅರುಣಾಸುರ ಮರ್ದನದ ದೃಶ್ಯವನ್ನು ತೋರಿಸುತ್ತಿದ್ದೇನೆ. ಬ್ರಹ್ಮನಿಂದ ವರ ಪಡೆದಾಯಿತು, ಇನ್ನು ನಾನು ಅಮರ. ನನ್ನನ್ನು ಸೋಲಿಸುವವರು ಯಾರೂ ಇಲ್ಲ. ಇಡೀ ಜಗತ್ತಿಗೆ ನಾನೇ ಒಡೆಯ. ಏನದಲ್ಲಿ ಅಪ್ರತಿಮ ಸೌಂದರ್ಯ! ಎಲೆ ಕನ್ಯೆ, ನೀನು ಯಾರು? ಒಡೆಯರಾದ ಶುಂಭ ನಿಶುಂಭರನ್ನು ವಧಿಸಿದವಳು ನಾನೇ. ನಿನಗೆ ದೇವತೆಗಳಿಂದಾಗಲಿ ಮನುಷ್ಯರಿಂದಾಗಲಿ 2 ಮತ್ತು 4 ಕಾಲುಗಳುಳ್ಳ ಯಾವುದೇ ಪ್ರಾಣಿಯಿಂದಾಗಲಿ ಅಥವಾ ಯಾವುದೇ ಆಯುಧದಿಂದಾಗಲಿ ಸಾವು ಬರಬಾರದೆಂದು ವರವನ್ನು ಪಡೆದಿದ್ದೆ. ನೀನು ಪಡೆದ ವರಗಳಿಗೆ ಮಿಗಿಲಾಗಿ ನಾನು ಬ್ರಹ್ಮರಿ ದೇವಿಯಾಗಿ ಅವತರಿಸಿದ್ದೇನೆ. ಸ್ವಯಂ ನಾನೇ ಈ ಪ್ರಕೃತಿಯ ಕಣ ಪರಮಾಣುಗಳಲ್ಲೂ ನಾನಿದ್ದೇನೆ. ಇದೇ ಕಾರಣದಿಂದ ನಾನು ನನ್ನಲ್ಲೇ ಅಡಗಿರುವ ಬ್ರಹ್ಮರಿ ರೂಪವನ್ನು ತಾಳಿದ್ದೇನೆ. ಈ ಭ್ರಮರಗಳ ಹಿಂಡು ಕಾಂಡ ನಾನೇ ಆಗಿದ್ದೇನೆ. ಈ ಸಹಸ್ರ ಭ್ರಮರಗಳಿಂದ ಹೊರಟ ಜೇಂಕಾರದಲ್ಲೂ ನಾನಿದ್ದೇನೆ. ನಿನ್ನ ಅನ್ಯಾಯ ಮಿತಿ ಮೀರಿದೆ. ಈಗ ನಿನ್ನ ಅಂತ್ಯ ಸಮೀಪಿಸಿದೆ. ಸಿದ್ಧನಾಗು. ಆ ಆ ಆ ಆ ಆ ಭ್ರಮರಾಂಬೆ ನೀನು ಭುವಿ
ಭುವಿಗಿಳಿದೆಯೇನು ಭವಭೀತಿ ಭ್ರಮೆ ನೀಗಲು ಭವಭೀತಿ ಭ್ರಮೆ